ತಂದೆಯ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸಮಭಾಗ ಬರುತ್ತಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಗೊಂದಲಗಳು ಇತ್ತು. ಇದನ್ನು ಯಾವಾಗಿಂದ ಅನ್ವಯ ಮಾಡ್ಕೋಬೇಕು, ಯಾವಾಗಿಂದ ಬರುತ್ತೆ, ಇದು ಹುಟ್ಟಿನಿಂದಲೇ ಬರುತ್ತಾ ಅಥವಾ ಅಮೆಂಡ್ಮೆಂಟ್ ಆಕ್ಟ್ 20 ಡಿಸೆಂಬರ್ 2004ರಲ್ಲಿ ಆದ ನಂತರದಲ್ಲಿ ಅನ್ವಯ ಆಗತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಗೊಂದಲಗಳು ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ನೀಡಿದ್ದು, ಈ ಒಂದು ಪ್ರಕರಣದಲ್ಲಿ ಹೆಣ್ಣು ಮಕ್ಕಳಿಗೆ ತಂದೆಯ ಆಸ್ತಿಯಿಂದ ಯಾವಾಗ ಹಕ್ಕು ಬರುತ್ತೆ, ಅದನ್ನ ಯಾವಾಗ ಪಡ್ಕೋಬಹುದು, ಯಾವ ಸಂದರ್ಭದಲ್ಲಿ ಹಕ್ಕಿರುತ್ತೆ ಅಥವಾ ಯಾವ ಸಂದರ್ಭದಲ್ಲಿ ಹೆಣ್ಮಕ್ಕಳಿಗೆ ಆಯಾ ಆಸ್ತಿಯ ಮೇಲೆ ಹಕ್ಕು ಇರೋದಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣದಲ್ಲಿ ವಿವರವಾಗಿ ಕರ್ನಾಟಕ ಹೈಕೋರ್ಟ್ ತನ್ನ ಮಹತ್ವದ ತೀರ್ಪನ್ನ ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲಾ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಈ ಒಂದು ಪ್ರಕರಣದ ಅಂಶವನ್ನು ನೋಡೋದಾದ್ರೆ, ಇದರಲ್ಲಿ ತಂದೆ ಏನಿರ್ತಾರೆ ಅವರಿಗೆ ಇಬ್ಬರು ಹೆಂಡತಿಯರು, ಅಂದ್ರೆ ಮೊದಲನೇ ಹೆಂಡತಿ 1992ರಲ್ಲಿ ನಿಧನರಾಗ್ತಾರೆ. ನಂತರದಲ್ಲಿ 99ರಲ್ಲಿ ಇನ್ನೊಂದು ಮದುವೆಯನ್ನ, ಎರಡನೇ ಮದುವೆಯನ್ನ ಮಾಡ್ಕೊಂಡಿರ್ತಾರೆ. ಸೊ ಇದರಲ್ಲಿ ತಂದೆ ಮತ್ತೆ ಮಕ್ಕಳ ನಡುವೆ, ಅಂದ್ರೆ ಮೊದಲನೇ ಹೆಂಡತಿಯ ಮಕ್ಕಳ ನಡುವೆ 1994ರಲ್ಲಿ ಪಾರ್ಟಿಷನ್ ಅನ್ನ, ಅಂದ್ರೆ ತನ್ನ ಪಿತ್ರಾರ್ಜಿತ ಎಲ್ಲಾ ಸ್ವತ್ತುಗಳ ಪಾರ್ಟಿಷನ್ ಅನ್ನ ಮಾಡ್ಕೊಂಡಿರ್ತಾರೆ. ಮಾಡಿಕೊಂಡ ನಂತರದಲ್ಲಿ 1999ರಲ್ಲಿ ಎರಡನೇ ಮದುವೆಯನ್ನ ಆಗಿರ್ತಾರೆ. ಹಾಗಾಗಿ ಇವರು ಡಿಸೀಸ್ಡ್ ಮಹಾದೇವ ಏನಿರ್ತಾರೆ, ಇವರು ತನ್ನ ಭಾಗದ ಸ್ವತ್ತನ್ನ ಎರಡನೇ ಹೆಂಡತಿಗೆ ಗಿಫ್ಟ್ ಡೀಡ್ ಅನ್ನ ಬರೆದಿರ್ತಾರೆ. ತದನಂತರದಲ್ಲಿ ಈ ಒಂದು ಪ್ರಕರಣವನ್ನ ತರಲಾಗಿದ್ದು, ಹೆಣ್ಮಕ್ಳು ಇದರಲ್ಲಿ ಈಕ್ವಲ್ ಪಾರ್ಟಿಷನ್ ಆಗಿರಲ್ಲ, ಇದು ಪಿತ್ರಾರ್ಜಿತ ಸ್ವತ್ತು ಅಂತೇಳಿ ದಾವೆಯನ್ನು ಹೂಡಿರ್ತಾರೆ. ವಿಚಾರಣಾ ನ್ಯಾಯಾಲಯ ಕೂಡ ಇದನ್ನ ತಳ್ಳಿ ಹಾಕಿರುತ್ತೆ. ಸೊ ಇದರ ಮೇಲೆ ಮೇಲ್ಮನವಿ ಈ ಒಂದು ಪ್ರಕರಣಕ್ಕೆ ಬಂದಿರುತ್ತೆ. ಇದರಲ್ಲಿ ಕರ್ನಾಟಕ ಹೈಕೋರ್ಟ್ ಫೈಂಡ್ ಔಟ್ ಮಾಡದಂತಹ ಅಂಶಗಳು ಏನು ಅಂತಂದ್ರೆ, ಅಮೆಂಡ್ಮೆಂಟ್ ಆಕ್ಟ್ ಸೆಕ್ಷನ್ 1 ಸಬ್ಕ್ಲಾಸ್ ಅಮೆಂಡ್ಮೆಂಟ್ ಆಕ್ಟ್ ಸೆಕ್ಷನ್ 6 ಸಬ್ಕ್ಲಾಸ್ 1 ಮತ್ತೆ ಸಬ್ಕ್ಲಾಸ್ 5 ಇದರ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗೆ ಈಕ್ವಲ್ ರೈಟ್ಸ್ ಅನ್ನ ಕೊಟ್ಟಿರುವಂತಹದ್ದು 20 ಡಿಸೆಂಬರ್ 2004ರಿಂದ. ಸೊ ಹಾಗಾಗಿ ಅದಕ್ಕಿಂತ ಪೂರ್ವಭಾವಿಯಾಗಿ ಏನು ವಿಭಾಗಗಳಾಗಿರುತ್ತೆ ಅದನ್ನ ಸಂರಕ್ಷಣೆ ಮಾಡಬೇಕಾಗಿರುತ್ತೆ. ಇದು ಲೆಜಿಸ್ಲೇಟಿವ್ ಕೂಡ ಒಂದು ಮಹತ್ವದ ಅಂಶನೂ ಕೂಡ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ದಾವೆಯಲ್ಲಿ 20/12/2004ಕ್ಕಿಂತ ಹಿಂದೆನೆ ತಂದೆ, ಅಂದ್ರೆ 1994ರಲ್ಲಿ ವಿಭಾಗ ತನ್ನ ಮಕ್ಕಳೊಂದಿಗೆ ಮಾಡ್ಕೊಂಡಿರೋದ್ರಿಂದ, ಸೊ ಹಾಗಾಗಿ ಇಲ್ಲಿ ಈ ಒಂದು ಹೆಣ್ಣು ಮಕ್ಕಳಿಗೆ ಬರೋದಿಲ್ಲ. ಸೊ ಆಗ ಆಲ್ರೆಡಿ ಆಗೋಗಿರೋಂತ ಪಾರ್ಟಿಷನ್ ಆಗಿದೆ. ಸೊ ಹಾಗಾಗಿ ಇವರಿಗೆ ತಂದೆ ಭಾಗಕ್ಕೆ ಏನು ಬಂದಿರುತ್ತೆ ಆ ಸ್ವತ್ತು ಆನ್ಸಿಸ್ಟ್ ಪ್ರಾಪರ್ಟಿ ತಮಗೆ ಈಕ್ವಲ್ ಶೇರ್ ಆಗಬೇಕು ಅಂತ ಹೇಳಿ ಕೇಳೋದಕ್ಕೆ ಬರೋದಿಲ್ಲ. ಅದು ಆಲ್ರೆಡಿ ವಿಭಾಗ ಆಗೋಗಿರೋದ್ರಿಂದ ತನ್ನ ಇಚ್ಛೆಯಂತೆ ಅವರು ಯಾರಿಗೆ ಬೇಕಾದ್ರೂ ಗಿಫ್ಟ್ ಡೀಡ್ ಅನ್ನ ಬರೆಯಬಹುದಾಗಿರುತ್ತೆ. ಸೊ ಅದರಂತೆ ಇಲ್ಲಿ ತನ್ನ ಎರಡನೇ ಹೆಂಡತಿಗೆ ಗಿಫ್ಟ್ ಡೀಡ್ ಅನ್ನ ಬರೆದಿರ್ತಾರೆ. ಸೊ ಹಾಗಾಗಿ ಈ ಒಂದು ಆಸ್ತಿಯಲ್ಲಿ ಹೆಣ್ಮಕ್ಳು ತನ್ನ ಒಂದು ಭಾಗವನ್ನ ಕೇಳಲಿಕ್ಕೆ ಬರೋದಿಲ್ಲ, ಈಕ್ವಲ್ ರೈಟ್ಸ್ ಇದೆ ಅಂತ ಹೇಳಿ ಹೇಳಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಈ ಒಂದು ಅಪೀಲ್ ಅನ್ನ ಡಿಸ್ಮಿಸ್ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ಒಂದು ತಿಳಿಯುವಂತದ್ದು ಏನು ಅಂತಂದ್ರೆ, 20/12/2004ಕ್ಕಿಂತ ಹಿಂದೆ ಯಾವುದೇ ಒಂದು ವಿಭಾಗಗಳನ್ನ ಮಾಡ್ಕೊಂಡಿದ್ರೆ ಅದರಲ್ಲಿ ನಮಗೆ ಈಕ್ವಲ್ ಶೇರ್ಸ್ ಇದೆ ಅಂತ ಹೇಳಿ ಹೆಣ್ಮಕ್ಳು ಕೇಳಲಿಕ್ಕೆ ಬರೋದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುವಂತ ಅಂಶ ಆಗಿದೆ. ಸೊ ಹಾಗೇನೆ ವಿಭಾಗ ಮಾಡ್ಕೊಳ್ಳದೆ ಇದ್ರೆ ಅಂತ ಸಂದರ್ಭದಲ್ಲಿ, ವಿಭಾಗವನ್ನ ಮಾಡ್ಕೊಳ್ಳದೆ ಇದ್ರೆ ಅಂತ ಒಂದು ಸಂದರ್ಭದಲ್ಲಿ ಪ್ರಕರಣಗಳ ವಿಭಾಗವನ್ನ ಮಾಡ್ಕೊಳ್ಳದೆ ಇದ್ರೆ ಅಂತ ಒಂದು ಸಂದರ್ಭದಲ್ಲಿ ಈ ಪ್ರಕರಣಗಳಲ್ಲಿ ಸಂಬಂಧಪಟ್ಟಂತೆ ಭಾಗವನ್ನ ಈಕ್ವಲ್ ಶೇರ್ಸ್ ಅನ್ನು ಕೇಳಬಹುದಾಗಿರುತ್ತೆ. ಆದರೆ ಇಲ್ಲಿ ಒಮ್ಮೆ ಭಾಗ ಆಗೋಗಿದ್ರೆ ಅದು ಆನ್ಸಿಸ್ಟ್ ಪ್ರಾಪರ್ಟಿಯನ್ನು ಅನ್ಸ್ಕೊಳ್ಳೋದಿಲ್ಲ, ಅವರಿಗೆ ಪಾಲಿಗೆ ಬಂದಂತ ಪ್ರಾಪರ್ಟಿ ಆಗಿರುತ್ತೆ. ಆನ್ಸಿಸ್ಟ್ ಪ್ರಾಪರ್ಟಿ ಆಗಿದ್ರು ಅವರ ಒಂದು ವಿಭಾಗಕ್ಕೆ ಬಂದಂತ ಪ್ರಾಪರ್ಟಿ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಅದಕ್ಕಿಂತ ಮೊದಲು ಹುಟ್ಟಿದ್ದು, ಅಂದ್ರೆ ಅಮೆಂಡ್ಮೆಂಟ್ ಆಕ್ಟ್ ಗಿಂತ ಮೊದಲು ಹುಟ್ಟಿದ್ದು ವಿಭಾಗ ಹಾಗೆ ಆಲ್ರೆಡಿ ಆಗಿದ್ರೆ ಅಂತ ಸಂದರ್ಭದಲ್ಲಿ ಅದನ್ನ ಕೇಳಲಿಕ್ಕೆ ಬರೋದಿಲ್ಲ ಅನ್ನೋದು ಈ ಒಂದು ಪ್ರಕರಣದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುವಂತ ಅಂಶ ಆಗಿದೆ. ಸೊ ಈ ಒಂದು ಜಡ್ಜ್ಮೆಂಟ್ ಅನ್ನ ಕರ್ನಾಟಕ ಹೈಕೋರ್ಟ್ ಪ್ರಫುಲ್ಲ ಎಂ ಭಟ್ ಅಂಡ್ ಅದರ್ಸ್ ವರ್ಸಸ್ ಸರಸ್ವತಿ ಶಾಸ್ತ್ರಿ ಅಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟ್ ಅನ್ನ ಡಿಸಿಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡಬಹುದಾಗಿರುತ್ತೆ.